ಹೆಗ್ಗೋಡಿಗೆ ಹೋದುದು. 2006ರಲ್ಲಿ ನನ್ನ ಪತಿಗೆ ಮೈಸೂರು ಬಿಟ್ಟು ಹೋಗುವ ಆಲೋಚನೆ ಬಂತು. ನಮ್ಮ ಮನೆಯ ಪಕ್ಕದಲ್ಲಿ 2 ದೇವಸ್ಥಾನಗಳಿದ್ದವು. ಒಂದು ಬದಿಯಲ್ಲಿ ವರಸಿದ್ಧಿ ವಿನಾಯಕ ದೇವಸ್ಥಾನ ಮತ್ತು ಇನ್ನೊಂದು ಬದಿಯಲ್ಲಿ ಶನಿ ದೇವಸ್ಥಾನ. ವಿನಾಯಕ ದೇವಸ್ಥಾನದಲ್ಲಿ ಬೆಳಿಗ್ಗೆ 5 ಗಂಟೆಯಿಂದಲೂ ಜೋರಾದ ಮೈಕಿನಲ್ಲಿ ಥರಥರದ ಹಾಡುಗಳು ಕೇಳಿಸುತ್ತಿದ್ದವು. ಶನಿ ದೇವಸ್ಥಾನದಲ್ಲಿ ರಾತ್ರಿ ಇಡೀ ಮೈಕಿನ ಗಲಾಟೆ ಇತ್ತು. ಇವೆರಡೂ ಇವರಿಗೆ ತೊಂದರೆ ಕೊಡುತ್ತಿತ್ತು. ಅವರ ಬರವಣಿಗೆಗೆ ಸದ್ದುಗದ್ದಲಿಲ್ಲದೆ ಜಾಗ ಬೇಕಾಗಿತ್ತು. 2005ರಲ್ಲಿ ಸಾಗರದ ಹೆಗ್ಗೋಡಿನಲ್ಲಿರುವ ಕೆ.ವಿ. ಸುಬ್ಬಣ್ಣ ಅವರು ಶಂಕರ ಭಟ್ಟರನ್ನು ಅವರ ಊರಿಗೆ ಬರಲು ಕರೆದಿದ್ದರು. ಆದರೆ ಆಗ ಅವರು ಅಲ್ಲಿಗೆ ಹೋಗಲು ಮನಸ್ಸು ಮಾಡಿರಲಿಲ್ಲ. ಈಗ ಈ ಊರು ಬಿಡುವ ಆಲೋಚನೆ ಬಂದಿದ್ದರಿಂದ ನಾವು ಯಾಕೆ ಮಲೆನಾಡಿನಲ್ಲಿರುವ ಹೆಗ್ಗೋಡಿಗೆ ಹೋಗಬಾರದು ಎಂದು ಕೇಳಿದರು. ನಾನು ಅವರ ಮಾತನ್ನು ಯಾವತ್ತೂ ತಿರಸ್ಕರಿಸಿದವಳಲ್ಲ. ಹಾಗಾಗಿ ಅವರ ಮಾತಿಗೆ ಒಪ್ಪಿಗೆ ಕೊಟ್ಟೆ. ಹೆಗ್ಗೋಡಿಗೆ ನಮ್ಮನ್ನು ಕೆ.ವಿ. ಸುಬ್ಬಣ್ಣ ಅವರು ಅನಾರೋಗ್ಯದಿಂದ 2005ರಲ್ಲಿ ತೀರಿ ಹೋಗಿದ್ದರು. ಈಗ ಅವರ ಮಗ ಕೆ.ವಿ. ಅಕ್ಷರ ನೀನಾಸಂನ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದರು. ಹೆಗ್ಗೋಡಿನ ನೀನಾಸಂನಲ್ಲಿ ನಾಟಕ ಕಲಿಸುವ ಶಾಲೆ ಇತ್ತು. ಪ್ರತಿ ವರ್ಷ 9 ತಿಂಗಳು ನಾಟಕದ ಕೋರ್ಸನ್ನು ನಡೆಸುತ್ತಿದ್ದರು. ಇದಲ್ಲದೆ ದಸರಾ ಸಮಯದಲ್ಲಿ 9 ದಿವಸ ಹೊರಗಿನವರನ್ನು ಕರೆಸಿ ಸಂಗೀತ, ನಾಟಕ ಮೊದಲಾದ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಿದ್ದರು. ಆಗಾಗ ಬೇರೆ ನಾಟಕಗಳ ಕಾರ್ಯಕ್ರಮಗಳು ಅಲ್ಲಿ ಇರುತ್ತಿದ್ದವು. ಮೈಸೂರಿನ ನಮ್ಮ ಮನೆಯಲ್ಲಿ ನಾರಾಯಣ ಇದ್ದ. ಮಾಲತಿ ಬೆಂಗಳೂರಿಗೆ ಹೋಗಿದ್ದಳು. ಶಂಕರ ಭಟ್ಟರು ನಾನು ಒಮ್ಮೆ ಹೆಗ್ಗೋಡಿಗೆ ಹೋಗಿ ನೋಡಿ ಬರುತ್ತೇನೆ, ಆಮೇಲೆ ಶಿಫ್ಟ್ ಮಾಡಬಹುದು ಎಂದು ನನ್ನ ಹತ್ತಿರ ಹೇಳಿದರು. ಆಮೇಲೆ ಅವರು ಕೆ.ವಿ. ಅಕ್ಷರ ಅವರಿಗೆ ಫೋನ್ ಮಾಡಿ, ನಾವು ಆ ಊರಿಗೆ ನೆಲೆಸಲು ಬರುವ ಆಲೋಚನೆಯಲ್ಲಿದ್ದೇವೆ, ನಮಗಾಗಿ ಅಲ್ಲಿ ಒಂದು ಬಾಡಿಗೆ ಮನೆ ಸಿಗಬಹುದೋ ಎಂದು ಕೇಳಿದರು. ಅಕ್ಷರರವರು ನಾನು 1-2 ಮನೆಗಳನ್ನು ನೋಡಿ ಇಡುತ್ತೇನೆ ಎಂದು ಹೇಳಿದರು. ಮಾರನೇ ದಿವಸ ಶಂಕರ ಭಟ್ಟರು ಬಸ್ಸಿನಲ್ಲಿ ಹೆಗ್ಗೋಡಿಗೆ ಹೋದರು. ಅಲ್ಲಿ ಕೆ.ವಿ. ಅಕ್ಷರ ಅವರ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಿನ್ಸಿಪಾಲರಾಗಿದ್ದ ಮಹಾಬಲೇಶ್ವರ ಅವರು ಶಂಕರ ಭಟ್ಟರಿಗೆ 2-3 ಮನೆಗಳನ್ನು ತೋರಿಸಿದರು. ಅವುಗಳಲ್ಲಿ ಹೆಗ್ಗೋಡಿನಲ್ಲಿದ್ದ ರಾಜಶೇಖರ ಎಂಬವರ ಖಾಲಿ ಇದ್ದ ಮನೆ ಅವರಿಗೆ ಮೆಚ್ಚುಗೆಯಾಯಿತು. ಈ ಮನೆ ಹಳೆ ಹೆಗ್ಗೋಡಿನಲ್ಲಿತ್ತು. ನಾವು ಆ ಮನೆಗೆ ಬರುತ್ತೇವೆ ಎಂದು ಅವರ ಬಳಿ ಹೇಳಿದರು. ಆಮೇಲೆ ನೀನಾಸಂನ ಗೆಸ್ಟ್ ಹೌಸ್ನಲ್ಲಿ ಆ ದಿವಸ ಉಳಿದುಕೊಂಡು ಮಾರನೇ ದಿವಸ ಬಸ್ಸಿನಲ್ಲಿ ಮೈಸೂರಿಗೆ ಹಿಂದಿರುಗಿದರು. ಹೆಗ್ಗೋಡಿನಲ್ಲಿ ವಾಸ. 2006ರಲ್ಲಿ ನಾವು ಮನೆ ಸಾಮಾನುಗಳನ್ನು ಜೋಡಿಸಿಕೊಂಡು ಲಾರಿಯಲ್ಲಿ ಹಾಕಿಸಿ ಹೆಗ್ಗೋಡಿಗೆ ಕಳಿಸಿದೆವು. ಆಮೇಲೆ ನಾವು ನಮ್ಮ ಕಾರಿನಲ್ಲಿ ಹೆಗ್ಗೋಡಿಗೆ ಹೊರಟೆವು. ನಾವು ಅಲ್ಲಿಗೆ ತಲುಪುವ ಮೊದಲೇ ಲಾರಿ ನಾವು ಹೋಗುವ ಮನೆಗೆ ಹೋಗಿತ್ತು. ಲಾರಿಯಲ್ಲಿ ಡ್ರೈವರು ಒಬ್ಬನೇ ಇದ್ದುದರಿಂದ ಆ ಮನೆಯ ಯಜಮಾನ ರಾಜಶೇಖರ ಅವರು ಮತ್ತು ಅವರ ಮಡದಿ ಜಯಲಕ್ಷ್ಮಿ ನಮ್ಮ ಮನೆಯ ಸಾಮಾನುಗಳನ್ನು ಆ ಮನೆಗೆ ಸಾಗಿಸಲು ಡ್ರೈವರ್ನಿಗೆ ಸಹಾಯ ಮಾಡಬೇಕಾಯಿತು. ರಾಜಶೇಖರ ಸ್ವಂತ ಮನೆ ಆ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿತ್ತು. ಆ ಮನೆಯಲ್ಲಿ ಅವರೊಂದಿಗೆ ಅವರ ಮಗ ಸುಬ್ರಹ್ಮಣ್ಯ, ಸೊಸೆ ನಂದನ ಮತ್ತು ಮಗ ಸುನಯ ಇದ್ದರು. ನಾವು ಹೋಗುತ್ತಿರುವ ಮನೆಯನ್ನು ಖಾಲಿ ಬಿಡಬಾರದೆಂದು ಅದುವರೆಗೆ ರಾಜಶೇಖರ ಮತ್ತು ಅವರ ಮಡದಿ ಇದ್ದರು. ನಾವು ಅಲ್ಲಿಗೆ ಹೋದ ಬಳಿಕ ಅವರು ತಮ್ಮ ಮಗ ಮತ್ತು ಸೊಸೆಯೊಂದಿಗೆ ಇರಲು ಹೋದರು. ಅಲ್ಲಿನ ಹವೆ ನಮಗೆ ಹಿಡಿಸಿತು. ಆ ಊರಲ್ಲಿ ತುಂಬ ಮಳೆ ಇತ್ತು, ಆದರೆ ಬೇಸಿಗೆಯಲ್ಲಿ ಹೆಚ್ಚು ಸೆಕೆ ಇರಲಿಲ್ಲ. ಮನೆಯಿಂದ ಸ್ವಲ್ಪ ಕೆಳಗೆ ತೋಟ ಇತ್ತು. ಅಲ್ಲಿನ ಬಾವಿಯಿಂದ ಪಂಪ್ ಮಾಡಿ ಮನೆ ಹತ್ತಿರ ಎತ್ತರದಲ್ಲಿರುವ ಟ್ಯಾಂಕಿನಲ್ಲಿ ನೀರು ತುಂಬಿಸುವಂತಿತ್ತು. ಇದಲ್ಲದೆ ಅಡಿಗೆ ಮನೆಯಲ್ಲೂ ಪಂಪ್ ಮಾಡಿದ ನೀರು ನೇರವಾಗಿ ಬರುವಂತೆ ಒಂದು ನಲ್ಲಿ ಇತ್ತು. ಅಡಿಗೆ ಮನೆಯಲ್ಲಿರುವ ಸಿಂಕಿಗೆ ಮತ್ತು ಸ್ನಾನದ ಮನೆಯಲ್ಲಿರುವ ನಲ್ಲಿಗೆ ಮತ್ತು ಕಕ್ಕಚನ ನಲ್ಲಿಗೆ ಟ್ಯಾಂಕಿನಿಂದ ನೀರು ಬರುತ್ತಿತ್ತು. ಹಾಗಾಗಿ ನಮಗೆ ಆ ಮನೆಯಲ್ಲಿ ನೀರಿಗೆ ತೊಂದರೆ ಇರಲಿಲ್ಲ. ನಮ್ಮ ಮೈಸೂರಿನ ಮನೆಯ ಹಾಗೆ ಎಲ್ಲ ಸೌಕರ್ಯಗಳು ಇದ್ದವು. ಆದರೆ ಆ ಊರಿನಲ್ಲಿ ಮನೆಗಳಿಗೆ ವರ್ಷದಲ್ಲಿ 10 ತಿಂಗಳು ಪವರ್ ಕಟ್ಟು ಆಗಾಗ ಇರುತ್ತಿತ್ತು. ಇದಕ್ಕಾಗಿ ನಾವು ಒಂದು ಇನ್ವರ್ಟರ್ ಇರಿಸಿಕೊಂಡಿದ್ದೆವು. ಅದರಲ್ಲಿ TV, ಮಿಕ್ಸರು ಮೊದಲಾದವನ್ನು ಬಳಸಲು ಬರುತ್ತಿತ್ತು. ಹಾಗಾಗಿ ನಮಗೆ ಕರೆಂಟು ಇಲ್ಲದಾಗ ತೊಂದರೆ ಎಂದು ಎನಿಸುತ್ತಿರಲಿಲ್ಲ. ಇಲ್ಲಿನ ಜನರು ನಮ್ಮೊಂದಿಗೆ ಚೆನ್ನಾಗಿ ಹೊಂದಿಕೊಂಡಿದ್ದರು. ಇಲ್ಲಿನವರ ಮನೆ ಮಾತು ಹವ್ಯಕ ಕನ್ನಡ. ನಮ್ಮದು ಹವ್ಯಕ ಕನ್ನಡವಾದರೂ ಇಲ್ಲಿಯವರ ಮಾತಿಗೂ ನಮ್ಮದಕ್ಕೂ ತುಂಬ ವ್ಯತ್ಯಾಸ ಇತ್ತು. ಆದರೆ ಎರಡೂ ಹವ್ಯಕವೇ ಆದ್ದರಿಂದ ನಮಗೆ ತಿಳಿದುಕೊಳ್ಳಲು ಹೆಚ್ಚು ಕಷ್ಟವಾಗುತ್ತಿರಲಿಲ್ಲ. ಹೆಚ್ಚೇನು ವ್ಯತ್ಯಾಸ ಇರಲಿಲ್ಲ. ಹೆಗ್ಗೋಡಿಗೆ ಇಲ್ಲಿಂದ 2 ಕಿಲೋಮೀಟರ್ ದೂರ ಇತ್ತು. ಅಲ್ಲಿ ಬಸ್ ಸ್ಟ್ಯಾಂಡ್, ಕರ್ನಾಟಕ ಬ್ಯಾಂಕು, ಮದ್ದಿನ ಅಂಗಡಿ, ಆಯುರ್ವೇದ, ಹೋಮಿಯೋಪತಿ ಮತ್ತು ಅಲೋಪತಿ ಡಾಕ್ಟರ್ಗಳು, ಬೇರೆ ಬೇರೆ ಅಂಗಡಿಗಳು, ಪೋಸ್ಟ್ ಆಫೀಸು ಮೊದಲಾದವುಗಳಿದ್ದವು.
ಶಾಲೆ ಕಾಲೇಜುಗಳು ಇದ್ದವು. ಪ್ರತಿ ಮಂಗಳವಾರ ಸಂತೆ ಇತ್ತು. ರಾಜಶೇಖರ ಅವನ ಮನೆಯ ಹತ್ತಿರ ಮಹಾಗಣಪತಿಯ ದೇವಸ್ಥಾನ ಇತ್ತು. ಅಲ್ಲಿ ಪ್ರತಿ ವರ್ಷ ಜಾತ್ರೆ, ಹೋಮ, ಊಟ ಮೊದಲಾದವುಗಳಿದ್ದವು. ಸಾಗರ ಪೇಟೆಗೆ ಇಲ್ಲಿಂದ 12 ಕಿಲೋಮೀಟರ್ ದೂರ ಇತ್ತು. ನಾವು ನಮ್ಮ ಕಾರಿನಲ್ಲಿ ವಾರಕ್ಕೊಮ್ಮೆ ಸಾಗರಕ್ಕೆ ಹೋಗುತ್ತಿದ್ದೆವು. ಅಲ್ಲಿ ಪ್ರತಿ ಗುರುವಾರ ಸಂತೆ ಇತ್ತು. ಸಾಗರದಲ್ಲಿ ನಗರ ಕೇಂದ್ರೀಯ ಲೈಬ್ರರಿ ಇತ್ತು. ನಾವು ಅಲ್ಲಿ ಮೆಂಬರ್ ಆದೆವು. ನಮಗೆ ಒಮ್ಮೆಗೆ 3 ಪುಸ್ತಕಗಳನ್ನು ಕೊಡುತ್ತಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ 2005ರಲ್ಲಿ ಶಂಕರ ಭಟ್ಟರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತಲ್ಲವೇ? ಅದನ್ನು ತೆಗೆದುಕೊಳ್ಳಲು ಅವರು ಬೆಂಗಳೂರಿಗೆ ಹೋಗಿರಲಿಲ್ಲ. ಅದು ನಾವು ಮೈಸೂರು ಬಿಡೋ ತನಕವೂ ಅವರಿಗೆ ಸಿಕ್ಕಿರಲಿಲ್ಲ. ಒಂದು ದಿವಸ ಶಂಕರ ಭಟ್ಟರು ಪೇಪರ್ನಲ್ಲಿ ಪ್ರಶಸ್ತಿ ಪಡೆಯಲು ಹೋಗದವರ ಚಿನ್ನದ ಪದಕಗಳನ್ನು ಅಲ್ಲಿನ ಅಧಿಕಾರಿಗಳೇ ತಮ್ಮ ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆಂಬ ಸುದ್ದಿಯನ್ನು ಓದಿದರು. ಅವರಿಗೆ ಯಾಕೆ ಬಿಡುವುದು ಎಂದು ಶಂಕರ ಭಟ್ಟರು ಪ್ರಶಸ್ತಿ ಕೊಡುವವರಿಗೆ ಫೋನ್ ಮಾಡಿ ನನ್ನ ಪ್ರಶಸ್ತಿ ಏನಾಯಿತು ಎಂದು ಕೇಳಿದರು. ಅವರು ನಿಮ್ಮ ವಿಳಾಸ ತಿಳಿದಿರಲಿಲ್ಲ ಎಂದು ಹೇಳಿದರು. ನಿಮ್ಮ ವಿಳಾಸವನ್ನು ತಿಳಿಸಿದಲ್ಲಿ ಕೆಲವೇ ದಿವಸಗಳಲ್ಲಿ ನಾವು ನಿಮ್ಮಲ್ಲಿಗೆ ಬಂದು ಪ್ರಶಸ್ತಿಯನ್ನು ಕೊಡುತ್ತೇವೆ ಎಂದು ಹೇಳಿದರು. ಹಾಗೆ ಅಲ್ಲಿಂದ 4 ನಾವಿದ್ದ ಹಳೆ ಹೆಗ್ಗೋಡು ಮನೆಗೆ ಬಂದರು. ಆ ಮನೆಯ ಅಂಗಳದಲ್ಲಿ ಕುರ್ಚಿ ಹಾಕಿ ನಮ್ಮಿಬ್ಬರನ್ನು ಮತ್ತು ಮನೆಯ ಯಜಮಾನರಾದ ರಾಜಶೇಖರ್ ಅವರನ್ನು ಕೊಳ್ಳಿರಿಸಿ ಶಂಕರ ಭಟ್ಟರಿಗೆ ಶಾಲು ಓದಿಸಿ ಕುತ್ತಿಗೆಗೆ ಹಾರ ಮತ್ತು ಚಿನ್ನದ ಪದಕಗಳನ್ನು ಹಾಕಿ ದೇವಿಯ ಮೂರ್ತಿ ಮತ್ತು ಪ್ರಶಸ್ತಿ ಪತ್ರಗಳನ್ನು ಕೊಟ್ಟರು. ನನಗೆ ಹಣ್ಣುಗಳ ಬುಟ್ಟಿಯನ್ನು ಕೊಟ್ಟಿದ್ದರು. ನಮಗೆ ಶಂಕರ ಭಟ್ಟರ ಪುಸ್ತಕಗಳನ್ನು ಅಚ್ಚು ಹಾಕಿಸಲು ಹಣ ಬೇಕಾಗಿತ್ತು. ಹಾಗಾಗಿ ನಾವು ನಮ್ಮ ಗೆಳೆಯರಾದ ಸತ್ಯನಾರಾಯಣ ಹಳೆಮನೆ ಅವರ ಜೊತೆ ಸಾಗರದಲ್ಲಿ ಅವರಿಗೆ ಪರಿಚಯ ಇರುವ ಚಿನ್ನದ ಅಂಗಡಿಗೆ ಹೋಗಿ ಚಿನ್ನದ ಪದಕವನ್ನು ಮಾರಾಟ ಮಾಡಿದೆವು. ಹಳೆ ಹೆಗ್ಗೋಡಿನ ಮನೆಯಲ್ಲಿ ನಾವು 4 ವರ್ಷ ಇದ್ದೆವು. ನಮ್ಮೂರಿನಿಂದ ನಮ್ಮ ನಂಟರು ಒಮ್ಮೊಮ್ಮೆ ಅಲ್ಲಿಗೆ ಬಂದು ಹೋಗುತ್ತಿದ್ದರು. ಮಾಲತಿ ಆಗ ಬೆಂಗಳೂರಿನಲ್ಲಿದ್ದಳು. ಅಲ್ಲಿ ಅವಳು ಒಬ್ಬರು ಸಿನಿಮಾದಲ್ಲಿ ಕೆಲಸ ಮಾಡುವವರ ಜೊತೆ PA ಆಗಿ ಕೆಲಸ ಮಾಡಿಸಿದ್ದಳು. ಒಮ್ಮೊಮ್ಮೆ ಅವರ ಜೊತೆಯಲ್ಲಿ ಹೆಗ್ಗೋಡಿಗೂ ಬಂದು ಹೋಗುತ್ತಿದ್ದಳು. ಒಮ್ಮೆ ಅವಳು ಬಂದಾಗ ಹೆಗ್ಗೋಡಿನ ನೀನಾಸಂನಲ್ಲಿ ಒಂದು ನಾಟಕ ಇತ್ತು. ಅದು ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆಯ ತನಕ ಇತ್ತು. ಶಂಕರ ಭಟ್ಟರು ರಾತ್ರಿ ಎಲ್ಲಿಗೂ ಹೋಗುತ್ತಿರಲಿಲ್ಲ. ನಾನು ಮಾಲತಿಯ ಜೊತೆ ನಾಟಕ ನೋಡಲು ಹೋಗಿದ್ದೆ. ಆ ದಿವಸ ಅಕ್ಷರ ಪ್ರಕಾಶನದವರ ಪುಸ್ತಕ ಪ್ರದರ್ಶನವೂ ಇತ್ತು. ಇದಲ್ಲದೆ ಅಲ್ಲಿ ಹತ್ತಿರದಲ್ಲಿ ತಿಂಡಿಯ ಅಂಗಡಿಗಳು ಇದ್ದವು. ನಾವು ಆಗ ಅಲ್ಲಿ ಕೆಲವು ಪುಸ್ತಕಗಳನ್ನು ಕೊಂಡುಕೊಂಡಿದ್ದೆವು. ಮನೆಯ ಕೆಲಸ ಮುಗಿಸಿ ಬಿಡುವಿದ್ದಾಗ ನಾನು ಬರೆಯುವ ಕೆಲಸ ಮಾಡುತ್ತಿದ್ದೆ. ಇಲ್ಲೂ ನಾನು ಮತ್ತು ಶಂಕರ ಭಟ್ಟರು ಬೆಳಿಗ್ಗೆ 4 ಗಂಟೆಗೆ ಏಳುತ್ತಿದ್ದೆವು. ಶಂಕರ ಭಟ್ಟರು ಬರೆದ ಪುಸ್ತಕಗಳನ್ನು ಮೈಸೂರಿನ ಶ್ರೀ ಶಕ್ತಿ ಎಲೆಕ್ಟ್ರಿಕ್ ಪ್ರೆಸ್ನಲ್ಲಿ ಮುದ್ರಿಸುತ್ತಿದ್ದರು. 2007ರಲ್ಲಿ ನಾನು ತಾಯಿಂದಲೇ ಕಿವಿಮಾತು ಎಂಬ ಪುಸ್ತಕವನ್ನು ಬರೆದೆ ಮತ್ತು ಅದನ್ನು ಶ್ರೀಶಕ್ತಿ ಪ್ರೆಸ್ನಲ್ಲೇ ಅಚ್ಚು ಹಾಕಿಸಲಾಯಿತು. ಅದನ್ನು ತುಂಬ ಮಂದಿ ಇಷ್ಟಪಟ್ಟಿದ್ದರು. ಶಂಕರ ಭಟ್ಟರು ಆಗಾಗ ನೀನಾಸಂಗೆ ಹೋಗಿ ಅಲ್ಲಿನ ಲೈಬ್ರರಿಯಿಂದ ಓದಲು ಪುಸ್ತಕ ತರುತ್ತಿದ್ದರು. ಆ ಊರಿಗೆ ಬಂದು ಕೆಲವು ತಿಂಗಳು ನಾನು ರಾಜಶೇಖರ ಅವರ ಮಡದಿ ಜಯಲಕ್ಷ್ಮಿಯವರ ಜೊತೆ ದಿನ ಸಂಜೆ ವಾಕಿಂಗ್ ಹೋಗುತ್ತಿದ್ದೆ. ದಾರಿಯಲ್ಲಿ ಕಾಣಸಿಗುವ ಬೇರೆ ಬೇರೆ ಥರದ ಹಣ್ಣಿನ ಮರಗಳನ್ನು ಅವರು ನನಗೆ ಪರಿಚಯಿಸುತ್ತಿದ್ದರು. ಹಲಗೆ ಹಣ್ಣು, ಮುಳ್ಳಹಣ್ಣು, ನೇರಳೆ ಹಣ್ಣು, ಸಂಪಿಗೆ ಹಣ್ಣು ಮೊದಲಾದವುಗಳು ನನಗೆ ತಿಳಿಯದ ಮತ್ತು ನಾನು ಆವರೆಗೆ ರುಚಿ ನೋಡದ ಹಣ್ಣುಗಳಿದ್ದವು. ಆ ಹಣ್ಣುಗಳು ಕಾಡಿನಲ್ಲಿದ್ದುದರಿಂದ ಯಾರು ಬೇಕಾದರೂ ಕಿತ್ತು ತಿನ್ನಬಹುದು. ಹಾಗೆ ಅವರು ಕೆಲವು ಹಣ್ಣುಗಳನ್ನು ನನಗೆ ಕಿತ್ತು ಕೊಡುತ್ತಿದ್ದರು. ಅವರು ತಿನ್ನುತ್ತಿದ್ದರು. ಅವರ ಮೂಲಕ ನನಗೆ ಆ ಊರಿನ ಪರಿಚಯವಾಯಿತು. ಒಂದು ದಿವಸ ನಾನು ಅವರ ಜೊತೆ ಅಲ್ಲಿನ ಆಲೆಯ ಮನೆಗೆ ಹೋಗಿದ್ದೆ. ಆಗ ಕಬ್ಬಿನಿಂದ ಜೋನಿ ಬೆಲ್ಲ ತಯಾರಿಸುವ ಸಮಯವಾಗಿತ್ತು. ಕಬ್ಬಿನಿಂದ ಹಾಲು ರಸವನ್ನು ತೆಗೆಯುವುದು ಹೇಗೆ ಮತ್ತು ಆ ಹಾಲಿನಿಂದ ಬೆಲ್ಲ ತಯಾರಿಸುವುದು ಹೇಗೆ ಎಂಬುದನ್ನು ನೋಡಿದೆ. ಅಲ್ಲಿ ನಮಗೆ ಕಡಾಯಿಯಲ್ಲಿ ಬೆಲ್ಲ ಕುದಿಸುತ್ತಿದ್ದೆ. ಅದನ್ನು ಸ್ವಲ್ಪ ತೆಗೆದು ಬಾಳೆ ಎಲೆಯ ತುಂಡಿನಲ್ಲಿ ಹಾಕಿ ತಿನ್ನಲು ಕೊಟ್ಟಿದ್ದರು. ಬಿಸಿ ಬಿಸಿ ಬೆಲ್ಲದ ಪಾಕ ತಿನ್ನಲು ತುಂಬ ರುಚಿಯಾಗಿತ್ತು. ಈ ತಯಾರಾದ ಬೆಲ್ಲವನ್ನು ಈ ಊರಿನವರು ಜೋನಿ ಬೆಲ್ಲ ಎಂದು ಕರೆಯುತ್ತಾರೆ. ಬೆಲ್ಲ ಪಾಕವಾಗ ತಯಾರಾದ ಬಳಿಕ ಅದನ್ನು 20 ಲೀಟರ್ನ ಡಬ್ಬಗಳಿಗೆ ತುಂಬಿಸಿ ಇಡುತ್ತಾರೆ. ಕಬ್ಬಿನ ಹಾಲಿನಿಂದ ಬೆಲ್ಲ ತಯಾರಿಸುವ ಸೀಸನ್ನಲ್ಲಿ ಎಲ್ಲರ ಮನೆಗಳಲ್ಲೂ ಆ ಹಾಲಿನಿಂದ ನಾನಾ ಥರದ ತಿಂಡಿಗಳನ್ನು ತಯಾರಿಸುತ್ತಾರೆ. ನಾವು ಜೋನಿ ಬೆಲ್ಲವನ್ನು ಕಷಾಯ ಮಾಡುವಾಗ ಮತ್ತು ದೋಸೆ ತಿನ್ನುವಾಗ ಉಪಯೋಗಿಸುತ್ತಿದ್ದೆವು. ರಾಜಶೇಖರ ಮನೆಯಲ್ಲಿ ಏನಾದರೂ ಹಬ್ಬ ಇದ್ದರೆ ಅವರು ನನ್ನನ್ನು ಅವರ ಮನೆಗೆ ಊಟಕ್ಕೆ ಕರೆಯುತ್ತಿದ್ದರು. ಶಂಕರ ಭಟ್ಟರಿಗೆ ನಿಮ್ಮನ್ನು ನಾನು ಕರೆಯುವುದಿಲ್ಲ ಎಂದು ನನ್ನನ್ನು ಕರೆಯಲು ಬಂದ ಜಯಲಕ್ಷ್ಮಿಯವರು ಹೇಳುತ್ತಿದ್ದರು. ಯಾಕೆಂದರೆ ಶಂಕರ ಭಟ್ಟರು ಎಲ್ಲಿಗೂ ಹೋಗುವುದಿಲ್ಲ ಎಂದು ಅವರಿಗೆ ಗೊತ್ತಿತ್ತು.